ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಕಾಂಗ್ರೆಸ್ ಪಕ್ಷ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನಾವು ತೆರಿಗೆ ಕಟ್ತಾ ಇದ್ದೇವೆ 4.5 ಲಕ್ಷ ಕೋಟಿ ಕೊಡ್ತೀವಿ, ನಮಗೆ ಬರೀ 60,000 ಕೊಡ್ತಾ ಇದ್ದಾರೆ. ಇದು ಇವತ್ತು ಬಂದಿರೋ ವ್ಯವಸ್ಥೆ ಅಲ್ಲ. ನೆಹರು ಅವರು ಪ್ರಧಾನಮಂತ್ರಿಗಳಾದಾಗ ಆ ಫೈನಾನ್ಸ್ ನ ಒಂದು ಆಯೋಗಗಳನ್ನು ರಚನೆಯನ್ನು ಮಾಡಿದ್ರು. ಅವತ್ತಿನಿಂದ ಈ ಸಿಸ್ಟಮ್ ಮುಂದುವರ್ಕೊಂಡು ಬಂದಿದೆ. ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೆ. ಆಕಸ್ಮಿಕವಾಗಿ ನಾಡಿನ 6.5 ಕೋಟಿ ಜನತೆ ಆಶೀರ್ವಾದದಿಂದ ಆದಂತ ಮುಖ್ಯಮಂತ್ರಿ ಅಲ್ಲ. ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ನಾನು ಸಂಘರ್ಷಕ್ಕೆ ಹೋಗಲಿಲ್ಲ. ರೈತರ ಸಾಲ ಮನ್ನಾ ಮಾಡದೆ ನಾನು ಕೇಂದ್ರ ಸರ್ಕಾರದ ಮುಂದೆ ಕೈ ಒಡ್ಡಿ, ಅಯ್ಯೋ ನಾನು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮ್ಗೇನಾದ್ರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನ ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ 2 ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡಬಹುದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಬೆಳಗ್ಗೆ ನಾನು ಏನಾದರೂ ಬೆಂಗಳೂರು ನಗರದಲ್ಲಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ, ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನ ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನ ಏನ್ ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನ ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನ ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಶನ್ ನ ಒಂದು ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥವರು ವಿವೇಕಾನಂದ ಎಲ್ಲ ಕೂತಿದ್ದಾರೆ. ಯಾತಕಪ್ಪ ಇವತ್ತು ಧಾರವಾಡದಲ್ಲಿ ಯಾವ ಯುವಕರು ಧರಣಿ ನಡೆಸಿದ್ರು, ಅವರ ಹೋರಾಟ ನೋಡಿ ಹೆದರಿ ಇಲ್ಲ ನಾವು ತಕ್ಷಣ ಯಾವುದೋ ಈ ಡಿಸೆಂಬರ್ ಒಳಗೋ ಯಾವುದೋ ಮಂತ್ಲಿ ನಾವು ಕೆಲಸವನ್ನ ತುಂಬ್ತೀವಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಹೇಳಿದಂತ ಸಿದ್ದರಾಮಯ್ಯನವರೇ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಈಗ ನೀವು ತೀರ್ಮಾನ ಮಾಡಿದ್ದೀರಿ? ಇನ್ನು ಒಳ ಮೀಸಲಾತಿಯ ಗಲಾಟೆ ಇದೆ, ರಿಸರ್ವೇಶನ್ ಗಲಾಟೆ ಇದೆ, ಕಾಂತರಾಜು ವರದಿ ಜಾರಿ ತರಲಿಕ್ಕಾಗಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ತರಕ್ಕಾಗಿಲ್ಲ. ಎಲ್ಲೋಗಿದ್ದೀರಪ್ಪ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಕಾಂತರಾಜು ವರದಿಯನ್ನ ಅನುಷ್ಠಾನಕ್ಕೆ ತರದೆ ಹಾಗೆ ಅದನ್ನ ಹೆಸರು ನನ್ನ ಮೇಲೆ ಆಪಾದನೆ ಮಾಡಿದಂತ ಸಿದ್ದರಾಮಯ್ಯನವರೇ, ಯಾವ ಕಾಂತರಾಜು ವರದಿ ಏನು ದೊಡ್ಡ ಉದ್ಧಾರ ಮಾಡತಕ್ಕಂತ ವರದಿ ಅದು ಅಂತ ಹೇಳಿ ಭಾಷಣ ಮಾಡಿದಂತವರು ಈ ಕ್ಷಣದವರೆಗೆ ಯಾವ ಕಾರಣಕ್ಕೆ ಆ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಹೆದರಿಕೆ ಶುರುವಾಗಿದೆಯಾ ಈಗ ನಿಮಗೆ? ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯ ಹೇಳಬಲ್ಲೆ, ಬಹಳ ವಿಷಯಗಳಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಈ ಸಭೆಯ ಮುಖಾಂತರ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ನಾವು ಸಣ್ಣ ಮಕ್ಕಳು ITI, NGF, BEL ಹೀಗೆ ಹಲವಾರು ರೀತಿಯ ಕಾರ್ಖಾನೆಗಳಿಗೆ ಬೆಳಗ್ಗೆ ಎದ್ರೆ ಬಸ್ಗಳು, 100 ಬಸ್ಗಳು ಹೋಗ್ತಾ ಇತ್ತು ಬೆಳಗ್ಗೆ 5 ಗಂಟೆ 6 ಗಂಟೆನಲ್ಲಿ. ನಾವು ಸಣ್ಣ ಮಕ್ಕಳು 1972, 73 ಇಸ್ವಿನಲ್ಲಿ ನಾವು ಅದು ನೋಡ್ತಾ ಇದ್ವಿ. ಬೆಂಗಳೂರು ನಗರ ಯಾವ ರೀತಿ ಇದೆ,
ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನು ಯಾವ ರೀತಿ ಕೊಟ್ಟಿತ್ತು. ಇವತ್ತು ನಮ್ಮ HMT, ಆ HMT ಕಾರ್ಖಾನೆಗೆ ನಾನು ಜೀವ ಕೊಡಬೇಕು ಅಂತ ಹೋದರೆ ಈಗಿನ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೇಸ್ ನಡೆಸಲಿಕ್ಕೆ ಹೊರಟ್ರಿ. ಯಾವೊಂದು ಕುದುರೆ ಮುಖ, ಅದಕ್ಕೆ 1700 ಕೋಟಿ ಹಣವನ್ನು ನಾನು ಬಂಡವಾಳ ಕೊಟ್ಟು ಆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ಹೋದ್ರೆ ಅದಕ್ಕೊಂದು ತಕರಾರು ತೆಗೆದು ಅಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಇದು ನಿಮ್ಮ ಕಾರ್ಯಕ್ರಮ, ಇದು ನೀವು ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಆ ಕಸದ ರಾಶಿ, ನಿಖಿಲ್ ಕುಮಾರಸ್ವಾಮಿ ಅವರು ಮಂಡೂರ್ದು ಎಲ್ಲ ಹೇಳ್ತಾ ಇದ್ರು. ಇಲ್ಲಿಯವರೆಗೆ ಯಾತಕ್ಕೆ ಅದನ್ನ ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗ್ ಸೇರಿರೋದು ಇಲಾಖೆ, ನೀವು ಇದನ್ನ ನಮ್ಮ ಗಮನಕ್ಕೆ ಬರದೆ ಏನು ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಇವತ್ತು ಬೆಂಗಳೂರು ನಗರದ ಒಂದು ವಿಶ್ವದಲ್ಲೇ ಹೆಸರನ್ನ ಮಾಡಿರ್ತಕ್ಕಂಥ ನಗರ ಇದು. ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಭಾಗದಲ್ಲಿ ನೆಮ್ಮದಿಯಿಂದ ಜನ ಇದ್ದಾರೆ, ಯಾವ ರೀತಿಯ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳ ಮುಖಾಂತರ ರಕ್ಷಣೆಯನ್ನ ಈ ಸರ್ಕಾರದಲ್ಲಿ ಜನತೆಗೆ ಕೊಡ್ಲಿಕ್ಕೆ ಆಗ್ತಾ ಇದೆ, ಇದೆಲ್ಲವನ್ನ ಯೋಚನೆ ಮಾಡಿ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಅವಕಾಶ, ಈ ಒಂದು ಪಕ್ಷವನ್ನ ಗಣನೆಗೆ ತೆಗೆದುಕೊಳ್ಳಿ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ JNNURM ಸ್ಕೀಮ್ ನ ಇಡೀ ದೇಶದಲ್ಲಿ ತರಲಿಕ್ಕೆ ಹೊರಟರು. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಕೊಟ್ಟು ಯಾವ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ DPR ನ ಸಲ್ಲಿಸಿ 25,000 ಕೋಟಿ 5 ವರ್ಷದಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬಂತು. ಆ ಹಣ ಯಾವ್ಯಾವ ರೀತಿಯ ಅಭಿವೃದ್ಧಿಗೆ ಎಷ್ಟೆಷ್ಟು % ಉಪಯೋಗ ಮಾಡ್ಕೊಂಡ್ರು ಅದೆಲ್ಲ ನಾನೀಗ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಈಗ ಚರ್ಚೆ ಮಾಡತಕ್ಕಂಥ ಸಮಯವೂ ಇಲ್ಲ. ಅದರಿಂದ ಇವತ್ತು ಈ ಒಂದು ಕರ್ನಾಟಕಕ್ಕೆ ಯಾವ ಒಂದು ಗ್ರಹಣ ಅಂತಕ್ಕಂಥದ್ದನ್ನ ಹೇಳಿದೆ, ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ, ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದರೆ ಒಂದು ಹೊಸ ಬದಲಾವಣೆಯನ್ನ ಇವತ್ತು ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲಾ ರೀತಿಯ ಇವತ್ತು ಪ್ರಾಕೃತಿಕ ಸಂಪತ್ತಿರಬಹುದು, ಆರ್ಥಿಕವಾಗಿ ಈ ನಾಡಿನ ಜನತೆ ಈ ಸರ್ಕಾರದ ಒಂದು ಖಜಾನೆಯನ್ನ ಸುಭದ್ರವಾಗಿಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜನತೆ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆ ಗ್ಯಾರಂಟಿಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಗುಪಾಟ್ಲು, ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗ್ಯಾರಂಟಿ ಒಂದು ಭಾಗ, ಅದರ ಜೊತೆಗೆ ಶಾಶ್ವತವಾದಂತ ಕಾರ್ಯಕ್ರಮಗಳು, ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು, ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನ ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದಕ್ಕೆ ನಾನು ತಯಾರಾಗಿದ್ದೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ನನ್ನ ಈ ಸಭೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಏನೋ ಒಂದು ಯಶಸ್ವಿಗೊಳಿಸಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳು, ನನ್ನ ನಮಸ್ಕಾರಗಳು ಎಲ್ಲರಿಗೂ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಪುನೀತ್ ಗೌಡ ಅಂತ ಹೇಳಿ ಇವತ್ತು ಆಟೋ ಡ್ರೈವರ್ಗಳು ಗ್ಯಾಸ್ನ ಒಂದು ಕೊರತೆಯಿಂದ ಇವತ್ತು ಏನು ಸಮಸ್ಯೆಯಲ್ಲಿದ್ದಾರೆ, ಸಾಂಕೇತಿಕವಾಗಿ ಇಲ್ಲಿ 10 ಜನಕ್ಕೆ ಒಂದು ಅವರ ಕುಟುಂಬಗಳ ನಿರ್ವಹಣೆಗೆ 10,000 ರೂಪಾಯಿಗಳನ್ನ 5,000 ರೂಪಾಯಿಗಳನ್ನ ಈಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಸುಮಾರು 990 ಜನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳಿಗೆ. ಅವರ ಎಲ್ಲರಿಗೂ ಅವರ ಒಂದು ಈಗಿನ ಒಂದು ಸಮಸ್ಯೆಗಳಿಗೆ
ಒಂದು ಆ ಕುಟುಂಬಗಳ ನಿರ್ವಹಣೆಗೆ ಒಂದು ಕೆಂಚಿತ್ತು ಅವರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.